ವೈಭವ್ ಸೂರ್ಯವಂಶಿ ಬೆಂಕಿ ಬ್ಯಾಟಿಂಗ್, ಜಿಂಬಾಬ್ವೆ ಧೂಳಿಪಟ. ಭಾರತದ ಭರ್ಜರಿ ಗೆಲುವಿನ ಸಂಪೂರ್ಣ ಕಥೆ ತಿಳಿಯಬೇಕಾ? ಹಾಗಿದ್ರೆ ಕ್ರಿಕೆಟ್ ಕನ್ನಡಗೆ ಸ್ವಾಗತ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಭಾರತ ಮತ್ತು ಜಿಂಬಾಬ್ವೆಗೆ ಶಾಕ್ ಕೊಟ್ಟಿದೆ. 35 ರನ್ಗಳ ಭರ್ಜರಿ ಜಯದೊಂದಿಗೆ ಟೀಂ ಇಂಡಿಯಾ ಸರಣಿಯಲ್ಲಿ ಮುನ್ನಡೆ ಸಾಧಿಸಿದೆ. ಈ ಪಂದ್ಯದಲ್ಲಿ ಯಾರು ಮಿಂಚಿದರು, ಯಾರು ಪಂದ್ಯವನ್ನು ತಿರುಗಿಸಿದರು? ಸಂಪೂರ್ಣ ವರದಿ ಈಗಲೇ ನೋಡೋಣ ಬನ್ನಿ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೂರನೇ ಟಿ20 ಪಂದ್ಯದಲ್ಲಿ ಭಾರತ 35 ರನ್ಗಳ ಭರ್ಜರಿ ಜಯ ದಾಖಲಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 20 ಓವರ್ಗಳಲ್ಲಿ 192 ರನ್ಗಳ ಬಲಿಷ್ಠ ಮೊತ್ತ ಕಲೆ ಹಾಕಿತು. ಭಾರತದ ಬ್ಯಾಟರ್ಗಳು ಆರಂಭದಿಂದಲೇ ಆಕ್ರಮಣಕಾರಿ ಆಟವಾಡಿ ಜಿಂಬಾಬ್ವೆ ಬೌಲರ್ಗಳ ಮೇಲೆ ಒತ್ತಡ ತಂದರು. ಮಧ್ಯಮ ಕ್ರಮಾಂಕದಲ್ಲೂ ಉಪಯುಕ್ತ ಜೊತೆಯಾಟಗಳಿಂದ ಭಾರತ ದೊಡ್ಡ ಮೊತ್ತವನ್ನು ನಿರ್ಮಿಸಿತು. 193 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಜಿಂಬಾಬ್ವೆಗೆ ಆರಂಭದಲ್ಲೇ ವಿಕೆಟ್ಗಳ ಆಘಾತ ಎದುರಾಯಿತು. ಭಾರತೀಯ ಬೌಲರ್ಗಳು ಉತ್ತಮ ಲೈನ್ ಅಂಡ್ ಲೆಂತ್ನಲ್ಲಿ ಬೌಲಿಂಗ್ ಮಾಡಿ ಎದುರಾಳಿಯನ್ನು ಕಟ್ಟಿಹಾಕಿದರು ಫ್ರೆಂಡ್ಸ್. ಕೊನೆವರೆಗೂ ಹೋರಾಡಿದ ರಯಾನ್ ಬರ್ಲ್ 43 ಎಸೆತಗಳಲ್ಲಿ 54 ರನ್ ಗಳಿಸಿದರೂ ತಂಡವನ್ನು ಗೆಲುವಿನ ದಡ ಸೇರಿಸಲು ಸಾಧ್ಯವಾಗಲಿಲ್ಲ. ಭಾರತದ ಪರ ಬೌಲರ್ಗಳು ನಿರಂತರವಾಗಿ ವಿಕೆಟ್ಗಳನ್ನು ಕಬಳಿಸಿ ಪಂದ್ಯವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡರು. ಕೊನೆಯಲ್ಲಿ ಜಿಂಬಾಬ್ವೆ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ನಷ್ಟೇ ಗಳಿಸಲು ಶಕ್ತವಾಯಿತು. 35 ರನ್ಗಳಿಂದ ಸೋಲು ಕಂಡಿತು. ಈ ಗೆಲುವಿನೊಂದಿಗೆ ಭಾರತ ಸರಣಿಯಲ್ಲಿ ಮತ್ತಷ್ಟು ಬಲಿಷ್ಠ ಸ್ಥಾನ ಪಡೆದಿದ್ದು ತಂಡದ ಆತ್ಮವಿಶ್ವಾಸವೂ ಹೆಚ್ಚಾಗಿದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಸಮತೋಲನದ ಪ್ರದರ್ಶನ ನೀಡಿದ ಭಾರತ ಸಂಪೂರ್ಣ ತಂಡದ ಆಟದಿಂದ ಅಭಿಮಾನಿಗಳ ಮೆಚ್ಚುಗೆ ಗಳಿಸಿದೆ. ಈ ಪಂದ್ಯದ ನಿಮ್ಮ ಪ್ಲೇಯರ್ ಆಫ್ ದ ಮ್ಯಾಚ್ ಯಾರು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಪ್ರತಿದಿನದ ಕ್ರಿಕೆಟ್ ಸುದ್ದಿಗಳಿಗಾಗಿ ಲೈಕ್, ಶೇರ್ ಮಾಡಿ ಮತ್ತು ಕಿರಣ್ ಕ್ರಿಕೆಟ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.